ಮತ್ತೆ ಬಿಡ್ರಿ ಆರಾಮ ಬೆಂಕಿ ಹೋಮ ಆಗಳಲ್ಲಿ ಬರತ್ನ ಯಾವ ಚಡ್ಡಿ ಜಾಗತಾನ ನನ್ ಚಡ್ಡಿ ಮೇಲೆ ಅಟ್ಟು ಪ್ರೀತಿ ಇರೋದ ಒಂದ ಚಡ್ಡಿ ಐತಿ ಒಪ್ಪ ಅಲ್ಲ ನಮ್ಮ ಅಪ್ಪಗ ಇನ್ನೊಂದ್ ಚಡ್ಡಿ ಕೊಡಿಸ್ಪ ಅಂತೇಳಿ ಅವ್ ಸಿಕ್ಕಂಗ ಬೇಕತಾನ 2 ವರ್ಷ ಆತ ಇದ ಚಡ್ಡಿ ಮೇಲೆ ಪ್ರೋಗ್ರಾಮ್ ಮಾಡಾಕತ್ತಾನ ಒಂಬತ್ತು ಚಡ್ಡಿ ಹೆಂಗೈತೆ ಬೆಂಕಿ ಚಶ್ಮಾ ಹೆಂಗೈತೆ ಲವರ್ ಕೊಡಿಸ್ಯಾಳ ಆದ್ರೆ ಏನು ಮಾಡುದು ಬ್ರೇಕಪ್ ಆತ ಇವತ್ತ ನಮ್ಮ ಅಪ್ಪನ ಕಿಶಾಗಿನ 1 ರೂಪಾಯಿ ತುಡುಗು ಮಾಡ್ಕೊಂಡ ಚಾಕ್ಲೇಟ್ ಓದಿನ ಕೊಡ್ಬೇಕಂತೇಳಿ ಡೈರಿ ಮಿಲ್ಕ್ ಆದ್ರೆ ಆಕಿ ಮುಚ್ಕೊಂಡ್ ಕೊಟ್ಕ ತಿಂತೇಳು ಮಾಮ ಆದ್ರ ನಡೆದಿತ್ತು ಮಾಮ ಆಕೆಂದ ಅಡಿಮಲ್ಲ ನಾಂದ ಅಡಿಮಲ್ಲ ಬರೋಬ್ಬರಿ ನಡೆದಿತ್ತ ಆದ್ರೆ ಆಕಿ ನನ್ ಜೋಡಿ ಚಾಟಿಂಗ್ ಮಾಡ್ಕೊತ ಇನ್ನೊಬ್ಬನ ಜೋಡಿ ಡೇಟಿಂಗ್ ಮಾಡತ್ತೇಳು ಮಾಮ ಏ ನೀ ಏನು ವಾ ಅನ್ನತ್ತೀಯ ಏನ್ ಮಾಡುದು ಅದ ಫೀಲಿಂಗ್ ಬರಾತೀನಿ ಇವತ್ತು ಹಾದಿ ಮೇಲೆ ಬರೋದ್ ನೀವು ಡಾಕ್ಟರ್ದಾಗ ಒಂದು ಸಾಂಗ್ ಕೇಳಿ ಪ್ರೀತಿಗೆ ಬೆಲೆ ಕೊಡಲಿಲ್ಲ ಹೌದು ಸುಡಾಕ್ಯ ಸುಡ್ತೀನಿ ಮಾಮ ಅದ್ರ ಕಿಶಾಗ 1 ರೂಪಾಯಿ ಇದ್ರಕಿಲ್ಲ ಏನು ಮಾಡ್ಲಿ ನಮ್ಮ ಅಪ್ಪ ಮೊದಲ ಕಂಜೂಸ 1 ರೂಪಾಯಿ ಕೇಳ್ರ ಕಾಲ್ಮರಿನ ತಗೋತಾನ ರೊಕ್ಕ ಕೇಳ್ರ ಬರೇ ಅದಕ್ಕ ನನ್ನ ದೋಸ್ತ ಒಂದು ಮಾತಾಡ್ತಾನ ಮಾಮ ಹೌದು ಲವ್ ಅನ್ನೋದ ಲುಂಗಿ ತರ ಚಡ್ಡಿ ಅನ್ನೋ ದೋಸ್ತಿ ತರ ಒಂದ್ ಟೈಮ್ ಲುಂಗಿ ಬೆಚ್ಚಿರೋ ಚಡ್ಡಿ ಮನವಸ ಅದಕ್ಕಂತಾರ ಮಾಮ ಚಡ್ಡಿ ದೋಸ್ತ್ ಅಂತೇಳಿ ಹೌದಲ್ಲ ಅದಕ್ಕ ದೋಸ್ತಿ ಬಿಟ್ಟು ಕೊಡ್ಬಾರ್ದು ಮಾಮ ಅದನ್ನ ನಮ್ಮ ಅಪ್ಪ ಎಲ್ಲೋ ಏನೋ ಅಂಗಡಿ ಚಾಲೂ ಮಾಡ್ಕೊಂಡ ಕೆಟ್ಟ ಆರಾಮ್ ಕೊರೋದನ್ರಿ ಕೆಟ್ಟ ಹಲ್ ಕಟ್ಟದನ್ನ ಊರಾಗಿನ ಹೆಂಗ್ಸಿರ ಓನಾಗಿನ ಹೆಂಗ್ಸಿರ ಎಲ್ಲಾರು ಕೊಡ್ತಾರ ಅವಂಗ ಹಾ ಹಂಗದನ ಲಪ್ಪಂಗ ಕರೀನು ಏನ್ ಮಾಡ್ಯಾನ ಕೇಳುನು ಕರೀನು ಯಪ್ಪ ಏ ಯಪ್ಪ ಹೊಯ್ಗಿ ಬಿಡ್ಕೊತ್ನೆಲ್ಲ ಸಿಕ್ಕಲ್ಲಿ ಹೊಯ್ಗಿ ಬಿಡಾಮ ಗಂಡ ಮಕ್ಳು ಬಂದ್ರೆ ಹೊಯ್ಗಿ ಬಿಡ್ತಿ ಗಂಡ ಮಕ್ಳು ಅಂದ್ರೆ ಹೊಯ್ಗಿ ಬಿಡ್ತಿ ನಿನ್ನ ಕಡೆನ ಹೊಯ್ಗಿ ಐತಿ ಅವ್ ಕಮಿಟಿಯಾಗ ಚಾ ಕೊಡ್ರಿ ಮಕ ನೋಡಿ ಚೊಂಗಿ ಆಗೈತೆ ಒಂದ ಶಾಲ್ ಹಿಡ್ದಿಲ್ಲ ಏನ್ ಹಿಡ್ದಿಲ್ಲ ಇದಕ್ ನಾಯಕ ನಿನ್ನೂ ಶಾಲರ್ ಅದಾವಲ್ಲ ಚೆನ್ನಾಗ್ಯ ಡೌನ್ ಆಗ್ಯಾವ ಸೊ ನಮ್ ಸುರೇಶ್ ಮಾಮ ಮಸ್ಕಿನ್ ಮಾಡ್ತಾನ ನೀವ್ ಏನಾರ ಇಲ್ಲಿ ಯಾರ್ಯಾರು ಮದ್ವಿ ಆಗಿಲ್ಲ ಈಗ ಹೇಳ್ಬಿಡ್ತೀನಿ DJ ಸುರೇಶ್ ಐತೆ ಅವಂಗ ಹೇಳ್ಯಾವ ಮದ್ವಿ ಪೆಂಡಾಲ್ದಿಂದ ಹಿಡ್ಕೊಂಡ್ ಫಸ್ಟ್ ನೈಟ್ ಮಾಡ ಎಲ್ಲ ಮುಗಿಸಿ ಹೋಗ್ಕಣ ಅಂದ್ರೆ ಡೆಕೋರೇಷನ್ ಅಂತ ಹೇಳತ್ತನ್ನ ಅಲ್ಲ ಅಂದಾಗ ಮಾಮ ಊರ್ಯ ನಾ ಟೇಲರ್ ತಿಂಡಿ ಅದನ್ನೇ ಹೇಳ್ತೀನಿ ನೀನು ಚೈಟಿ ನಾಟಿಗಿದ್ರು ಹರಿದು ಹೋಗ್ತಾನ ಮಾಮ ನೀಲ್ಲ ಆಟ ನಾ ತಿಂಡಿಲೇ ಟೇಲರ್ ಆಗ್ಬೇಕಂದೀನಿ ಟೇಲರ್ ಆಗಿನ ಕರೆ ನೀನು ಹೊಲಿತೀನಿ ಮಾಮ ಕರೆ ಲೇಡೀಸ್ ಟೇಲರ್ನ ಹಿಂಗೆಲ್ಲ ತಾಳೆ ತೆಪ್ಪೈತಿ ಇವ ನನ್ನ ಮಗ ಇವ ಇದ್ದಾಟ್ರ ಕ್ಯಾಡ್ ಸುಳ್ಳು ಮಗ ನಾನು ಫ್ಲೋದಾಗ ಬರ್ತಿರ್ತಾವ ಕೇಳ್ಕೊತಿರೋ ನೀನ್ ಅವನು ಆಕ್ಚುಲಿ ಹೇಳ್ಬೇಕಂದ್ರ ಮೈದಿಗೆ ಮಕ್ಕಳ ಆಗ್ಬೇಕಾರ ದೇವ್ರ ದಿನರಾಗ ಹೋಗ್ತಾರ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಊರ್ ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಯಾಪ ಫ್ಲೋ ಒಳಗಿಂದ ಬರ್ತಿರ್ತಾವ ಕೇಳ್ಕೊತಿರು ಅಂದಂಗ ಹೋಲ್ ಬಿಡು ಎಲ್ಲಿ ಹೋಗಿದ್ದೆ ನೀಗ ಸಾಲಿ ಹೋಗಿನಿ ಅಪ್ಪ ಸಾಲಿ ಹೋಗಿದ್ದಿ ಎಟ್ಲಾಗ ಯಾಕೆ ಬಂದಿ ಅವ್ ನಮ್ ದೋಸ್ತ ಶಂಕರ ಅದ್ ಗೊತ್ತೈತಿ ಅವ್ರ ಐ ನೆಗದ್ ಬಿಟ್ಟಿಲ್ಲ ಅಂತ ಇವತ್ತ ಮತ್ ಎಕ್ಸಾಮ್ ಬೇರೆ ಇದ್ದಪ್ಪ ಎಲ್ಲಾ ತೋರ್ಸನ್ ಬಾ ಅಂದದ ಅವ್ನು ಭರೋಸೆ ಮೇಲೆ ಹೋಗಿನ್ ಸಾಲಿಗೆ ಅವ್ನ್ ಬಂದಿಲ್ಲ ನಂತ್ಲೆ ಹಂಗ ಪೇಪರ್ ಕೊಟ್ಟು ಹೊಳ್ಳಿ ಬಂದ್ಬಿಟ್ಟಿನಿ ನಾನು ಶಂಕರ್ಯಾನ ಭರೋಸೆ ಮೇಲೆ ಸಾಲಿ ಹೋಗಿದ್ದೆ ನೀ ಅಂದಂಗ ನಾ ನಿನಗ ಮಂದಿ ಭರೋಸೆ ಮೇಲೆ ಹುಡ್ಸೇನ ಟಕಲೆ ಹಿಡ್ಸಿ ಮಗನ ಹೋಲ್ ಬಿಡು ಅಂದಂಗ ನಿನಗೆ ಇಲ್ಲಿ ಓನ್ಯಾಗ ಕಾಡತಾರತ್ತ ಯಾರು ಕಾಡತಾರ ನಿನಗೆ ಇಲ್ಲಿ ಹುಡುಗರು ಗೊತ್ತಾರ ನೋಡಿ ಮುಂದ ಬಾಳ ಕಾಡಕತ್ತಾರಪ್ಪ ನಮಗವ್ರ
ಏನಂತ ಕೈಗಾರ ಅವ್ರ ನಿಮ್ಮ ಅವ್ವ ಯಾರ ಅಂತೇಳ ನೀ ನೋಡ್ರಿ 13 ಹೆಂಗಸರ್ ತೋರಿಸಿ ಈಕೆ ನಿಮ್ಮ ಅವ್ವ ಈಕೆ ನಿಮ್ಮ ಮನ್ಮಂದಿ ಯಾರ ಅಂತ ಹೇಳ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ತಿಳಿ ಕೆಡ್ಸ್ಕೋಬೇಡ. ನೀ ಅದೃಷ್ಟ ಅಂತ ಎಲ್ಲರಿಗೂ ಒಂದೊಂದು ಮಮ್ಮಿ ಅಂದ್ರೆ ನಿನಗೆ 13 ಅದಾರ ನೀನ್ ನಾವು ಆಕ್ಚುಲಿ ಇವತ್ತು ಇಲ್ಲಿ ಬಂದ ನನ್ನ ಬಳ ಕೊಟ್ಟರಿಗೆ ಒಂದು ಮಾತು ಒಂದು ಕ್ಲಿಯರ್ ಆಗಿಬಿಡ್ಲಿ. ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್. ನಾನ ನಿಮ್ ಪಪ್ಪನೋ ಸುಳ್ಳು ಮಗನ ನಿನ್ ಕುತ್ತಿಗೆ ಹೋಗ್ಕೊಂಡ್ ಹೇಳ ನಾನು ಹೋಲ್ ಬಿಡು ಅಂದಂಗ ಸಾಲಿಯಾಗಿ ಹೆಂಗ ನಡೆದೈತಿ ನಿಂದ? ಫುಲ್ ಜೋರ್ ನಡೆದೈತೆ ಅಭ್ಯಾಸ ಟ್ಯೂಷನ್ ಎಲ್ಲ ಫುಲ್ ಜೋರ. ಬರೀ ಮಾತಿಲ್ ಹೇಳಿ ಆಗುದಿಲ್ಲ, ಅದೇನಾರು ಚೆಕ್ ಮಾಡ್ಬೇಕು. ನಾನು ಈ ಸಾಲಿಯಾಗ ಏನ್ ಮಾಡತ್ತೆ ಅಂತೇಳಿ ಏನಾರ ಒಂದು ಪ್ರಶ್ನೆ ಕೇಳ್ತಾನೆ ಉತ್ತರ ಹೇಳ್ಬೇಕ. ಹೇಳ್ತೆ ಈಗ ಹೇಳು, ಬಡ್ ಹೇಳು. ಜಗತ್ತಿನ 2ನೇ ಯುದ್ಧ ಯಾವಾಗ ಅಂತ ಹೇಳು? ಜಗತ್ತಿನ 2ನೇ ಯುದ್ಧ ಒಂದೇದಾದ್ಮೇಲೆ ನಿನ್ ಜೋಡಿ ಹೋಗ ನನ್ ಸೈಡಿಗೆ ಹೋಲ್ ಬಿಡು, ಅದ್ ಹೋಲ್ ಬಿಡು. ಈಗ ಪಟ 15 ಹಣ್ಣಿನ ಹೆಸರು 15 ಹಣ್ಣಿನ ಹೆಸರ? ಮೂಸಂಬೆ, ಚಿಕ್ಕು, ಆಪಲ್, 1 ಡಜನ್ ಬಾಳಿಕಾಯಿ. ಹೆಂಗಾತ ಬಾಳ ಶಾನೆ ವಾರ್ನಿ ಅಂದಾಗ ಹೋಲ್ ಬಿಡೋದೇನ್ ಲೆಕ್ಕಾಚಾರಕ್ಕೆ ಏನಂತಾರ? ಗಣಿತಲ್ಲ. ಅದು ಗಣಿತ ಚೆಕ್ ಮಾಡು. ಲೆಕ್ಕ ಕೇಳ್ತಾನ, ಲೆಕ್ಕ ಹೇಳ್ಬೇಕ ಬಡ. ಈಗ ಹೇಳು, 3 ಎಷ್ಟು? ಹಿಡಿ ಲೆಕ್ಕ ಮಾಡ. 6 ಬರಬರ. ಈಗ ಹೇಳು, 4 ಎಷ್ಟು? 8. ಅಟ್ಯಾಕ್ ಹರಾಡ್ತಾ ಸಿದ ಕಿಶೆದಾಗ ಕೈ ಹಾಕಿ ಸಿದಾನೆಲ್ಲ ಸಿದಾನೆಲ್ಲ ಅಟ್ಟ. ಈಗ ಹೇಳು, 5 ಎಷ್ಟು? 11. ಎಲ್ಲಾನು ಚಂದಾಗಿ ಲೆಕ್ಕ ಮಾಡು. 11 ಬರತ್ತವ ಯಪ್ಪ. ಜಾಡ್ಸಿ ಇದಿ ಒಯ್ತಿ ಮ್ಯಾಗ ಶೇಂಗಾ ತರ ಪುಟಾಣಿ ಬರ್ತಾವ. ಚಂದಾಗಿ ಇನ್ನೊಂದು ಚಂದಾಗಿ ಲೆಕ್ಕ ಮಾಡು. 11 ಬರತ್ತಾವ. ಕಿಶೆದಾಗ ಕೈ ತೆಗಿ ಈಗ ಲೆಕ್ಕ ಮಾಡು. 10 ಬರಾಗದ. ಯಾವಂದಾರ ತಿಳಿ ಕೆಡಿಸಿ ಬಾವ ಅಡ್ಸಿ ತಂದೆ ಕಿಸಿ ಅಂದಾಗ ಬಾ ಇಲ್ಲಿ ಚೈಟಿ ಕಿಸಿ ಹರತ್ತೇನೆ ಯಾವ್ದಾರ ನಿಂಗೆ ಗೊತ್ತಪ್ಪ ಅಂದಾಗ 11 ಬರತ್ತಾವ. ಹೋದ್ ಬಿಡು, ಹೆಂಗಾರ ಸಾಲಿದ್ರ ಲಗೋಡಿ ಬಂದಿ ಅಲ್ಲಿ ಅಂಗಡಿ ಬಾಗಿಲಿ ಕುಂಡ್ರ. ಗಂಡಸರಿದ್ರ ನಮ್ಮಪ್ಪ ಇಲ್ರ ಅಂತ ಹೇಳ, ಹೆಂಗಸರಿದ್ರ ಪಟ್ನ ಕಳ್ಸೋಕ್. ಬರ್ತಾಳೀಗ ನಿಮ್ಮ ಸಂಬಂಧ ಬರ್ತಾಳ. ಒದಿ ಇಲ್ಲಿ ಒದಿ ಅತ್ ಹೋಗ್ತಾನ ಒದಿ. ಹಿಂಗ್ಯಾಕೆ ಇಟ್ಯಾಕ ಅರ್ಜೆಂಟ್ ಏನಾತ? ನಮ್ ಟ್ಯೂಷನ್ ಟೀಚರ್ ಬಂದಾಳಪ್ಪ. ನಿಮ್ ಟ್ಯೂಷನ್ ಟೀಚರ್ ಅದಾಳ? ಒಂದ್ ಮಾತು ಹೇಳಿಲ್ಲ ನನಗೆ, ನಾನು ಅಲ್ಲೇ ಹೆಸರಿಸ್ತೀನಿ. ಹೇಳಿನಂದ್ರ ಬಿಡ್ತಿದ್ದೇನ, 14ನೇ ಮಮ್ಮಿ ಮಾಡ್ತಿದ್ದೆ. ಈಗರೇನ್ ಬಿಡ್ತೇನೆ, ಟ್ರೈ ಮಾಡ್ತೀನಿ. ಕಳ್ಸ, ಜಲ್ದಿ ಕಳ್ಸ. ವಂಶದ ಬೆಳಗಿ ನೋಡು ಬೀದಿಯಲ್ಲಿ ಬಂದು ನೋಡು ಇಂಥ ಬ್ಯೂಟಿ ತಗೋ ನಮಗೆ ಬಿಟ್ಟು ಇಂದು ದಿನ ಬೀದಿ ಬಾಲ್ ಮಾಡ. ನೀನೇನ್ ಹಚ್ಚಿದಿ ಇಲ್ಲಿ ಬಾ. ಇಲ್ಲಿ ನನಗೇನು ಹೊಲ ಐತ್ಯಾವ ಇಂಗ್ಲೀಷ್. ಇತ್ತು ಬರಲ್ಲಿ ಹತ್ತು ಹೋಗ್ಕೊಳ್ಳ, ಹತ್ತು ಬರಲ್ಲಿ ಇತ್ತು ಹೋಗ್ಕೊಳ್ಳ. ಈಕೆ ನಿಮ್ ಟೀಚರ್ ಒಳ್ಳೆ ಬೆಂಕಿದಾವ. ಇತ್ತು ಬಾ. ನಾ ಮಾತಾಡ್ದೆ ಮಾತಾಡ್ದೆ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮಿಯಾ ಖಲೀಫಾ. ನೀ ಸೈಡ್ ಸೇರಿಕೋ.
ಮಾತಾಡ್ಲೆ ಮಾತಾಡ್ಸ. ಹಾಯ್. ಓ ಹಲೋ. ಮುಲ್ವಾದಿ ಆದಾಗ ಬಿಟ್ಟು ತ್ರಾಸ ಆಗಿಲ್ಲ ನನಗೆ. ಏನ ನಾವು ತಾಯದು ಇನ್ನೊಮ್ಮೆ ಚಂದ ಅನ್ಸಾದತ್ತಿ. ಹಾಯ್ ಹಲೋ. ಹಾಯ್ ಹಲೋದಾಗ ಎಷ್ಟು ಹಲಕಟ್ಟಿಗಿರಿ ಐತಿ ನೋಡವ್ ನಾವು. ಹಿಂಗಾಗೆ ದೇಗಲ ಇಡ್ಸ್ಯಾರ ಇವ್ರು ಇನ್ಸ್ಟಾಗ್ರಾಮ ಫೇಸ್ಬುಕ್ ಬದಾಮ ಪೈಸಾ ಬದಾಮ ಅಂದಂಗ ನೀವು ಚಿಂಟು ಅವರಪ್ಪ. ಅವ್ರ ಅಣ್ಣ ಅಲ್ಲ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದಾಗ ಚಿಂಟು ಹೇಳತ್ತಿದ್ದೀರಿ ಏನ್? ಟೀಚರ್ ನಮ್ಮಪ್ಪ ಫೇಮಸ್ ಟೇಲರ್ ಅದಾರ ಅಂತ ಹೇಳಿ. ನೀವು ನೋಡಿದ್ರ ಅಣ್ಣ ಅಂತ ಹೇಳತ್ರಿ. ಏನಿದು ಚಿಂಟು? ಯಪ್ಪ ನಿನ್ ಬಗ್ಗೆ ಎಲ್ಲ ಹೇಳಿದ ನಮ್ ಟೀಚರ್ಗೆ ನಿಂದ ಆಧಾರ್ ಕಾರ್ಡ್ ತೋರ್ಸಿನ. ಹಾ ಚೂನಮರಿ ಚೂಡ ಇಸ್ಕಿ ಮಾಕಿ ಬೋಸಡ ಎಲ್ಲ ಹಾ ಅವ್ರ ಅಪ್ಪ ಆದ್ರೂ 2-3 ವರ್ಷ ಅಟ್ಟ ಪರಕ ನಾವು. 2-3 ವರ್ಷ? ಹ್ಞೂ ಅಲ್ಲ ನಿಮ್ಮ ಅಪ್ಪಂದ ಏನ್ ಹೋಗ್ತೈತಿ. ಹ್ಞೂ ಅಣ್ಣ ಅಂದಾಗ ನಾವ್ರಿ ಲೇಡೀಸ್ ಟೇಲರ್. ನಂಗೆ ಗೊತ್ತ್ರಿ ಚಿಂಟು ಹೇಳಿದಾರಿ. ನೀವು ನಂಗೊಂದು 2-3 ಡ್ರೆಸ್ ಹೊಲ್ದ್ ಕೊಡ್ಬೇಕ್ರಿ. 2-3 ಎಸ್. ಟ್ರಕ್ ತಾಡಪತ್ರಿ ನೋಡಿದೇನ? ಆ ತಾಡಪತ್ರಿಯಾಗ 4-5 ಜೋಡಿ ಇಂಥ ಡ್ರೆಸ್ ಹೊಲಿತಾನೆ. ಇಲ್ಲಿಂದ್ರೆ ಚುಕ್ಕುರಿ ಮಾಡಿ ಆ ಜ್ಯೋತಿ ಆಡ್ಬೇಕು ಹಂಗ. ಈಕೆ ನಿಮ್ ಟೀಚರ್ ಸೆಂಟ್ರಿಂಗ್ ಕೆಲಸ ಹೋಗ್ಕಲ್ವ? ಹಿಂಗೆ ಯಾಕೆ ಬಿಡತ್ತಾಳ? ಅಂದಂಗ ಹೋಲ್ ಬಿಡ್ರಿ. ಯಾವ ತರ ಡ್ರೆಸ್ ಬೇಕು ನಿಮಗ? ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ? ಇಷ್ಟು ಉದ್ದ ಇರ್ಬೇಕ್ರಿ. ಹಿಂಗ ರೌಂಡ್ ಸುತ್ತಿದ್ರ. ಹೆಂಗ? ಇನ್ನೊಂದ್ ತೋರ್ಸಿ. ಹಿಂಗ ರೌಂಡ್ ತಿರುಗಲಿಲ್ಲ. ಇನ್ನೊಂದ್ ತೋರ್ಸ್ರಿ. ಹಿಂಗ ರೌಂಡ್ ಸುತ್ತಿದ್ರ. ಇಷ್ಟು ದೊಡ್ಡ ರೌಂಡ್ ಆಗ್ಬೇಕ್ರಿ. ಜಾಸ್ತಿ ಸುತ್ತ ಬೇಡ. ಬಾಯಿ ತಕ್ಕೊಂಡು ಮುಂದೆ ಕೂತಾರ. ಹಿಂಗ ಸುತ್ತ ಬೇಡ ಜಾಸ್ತಿ. ಹುಡುಗರು ಬರಬರಿ ಇಲ್ಲ. ನಮ್ಮ ಮೊದ್ಲ ಒಲೆ ಬರಿಗೆಟ್ ಹುಡುಗರ ಮುಂದೆ ಬಾ ಇರ್ಲಿ ಅಂದಂಗ ಹೋಲ್ ಬಿಡು. ಮತ್ ಯಾವ ತರ ಡ್ರೆಸ್ ಬೇಕು ನಿಮಗ? ಇನ್ನೊಂದ್ ಡ್ರೆಸ್ ಯಾವ ತರ ಅಂದ್ರಿ? ಎಂತಾದ? ಬೆಳಿಗ್ಗೆ ಎಲ್ಲಾರು ಇಲ್ಲ ಹೇಳ್ತೀನಿ. ಮತ್ ಲಗೊಟ್ ಹೇಳ. ಹೇಳ ಹೆಂಗ ಹಿಡಿದು ಇಲಿತನ ಕಟ್ಟಿರ್ಬೇಕ್ರಿ. ನೀವ್ ಒಟ್ಟ ತಲೆ ಕೆಲ್ಸ್ಕೋಬೇಡ. ನಾ ಸಿಕ್ಕಲ್ಲ ಕಟ್ ಹೋಗ್ತೀನಿ. ಕಾಲ್ ಮಾಡ್ತಾ ಇದ್ದೆ ಅವ್ ಚಪ್ಪತ್ತಾ ಇದ್ದ ಇಲ್ಲ ತೊಂದ್ ಹಾಕಿ ಕೈಲೆ ಮಾತಾಡ್ಬಿ. ಹಿಂಗ ಮಾಹಿತಿ ಕೈಲೇ ಮಾತಾಡತ್ತೀನಿ. ಹಿಂಗ ಈ ಟೀಚರ್ ಏನ್ ಸೆಟ್ಟಿಂಗ್ ಕೆಲಸನ ಮಾಡ್ತಾಳ. ಆಮೇಲೆ ಅದು ಖುಷಿ ಹೆಚ್ಚಾದಾಗ ನಾ ಹಿಂಗ ಅಮೇಜಿಂಗ್ ಅಂತ. ನಾವು ಅಪ್ಪ ಮಕ್ಕಳು ಖುಷಿ ಆದ್ರೆ ಹೆಂಗ್ ಮಾಡ್ತಾವ ತೋರ್ಸೇನ? ಹೆಂಗ್ರಿ? ನಾವು ಅಪ್ಪ ಮಕ್ಕಳ ಮನ್ಯಾಗ ಖುಷಿ ಆದ್ರೆ ಹೆಂಗ್ ಮಾಡ್ತಾವ ತೋರ್ಸ ನೋಡ. ಇದ್ರ ನಮ್ಮ ಅಪ್ಪ ಮಕ್ಕಳ ಖುಷಿ. ಇನ್ನೊಮ್ಮೆ ನೋಡ್ತೆ ಹೆಂಗ್ರಿ? ಇನ್ನೊಮ್ಮೆ ಇದ ನಮ್ಮದ್ರ ಖುಷಿ ರೀ. ಅಂದಂಗ ಅಳತಿ ಮೆಜರ್ಮೆಂಟ್ ತಗೋತೀರಿ? ಅಳತಿ ಗಿಳತಿ ಒಟ್ಟ ಬ್ಯಾಡ ಬೈ. ಒಂದ್ ಸಲ ಕನ್ಯಾಡ್ಸಿರ ನನಗೆಲ್ಲ ಗೊತ್ತಾಗೈತಿ. ನಿನ್ನ ಸೈಜ್ 34. ನಿಮಗ್ ಹೆಂಗ್ ಗೊತ್ತ್ರಿ? ನಮಗ್ ಹೆಂಗ್ ಗೊತ್ತ್ರಿ? ಮಾಮ ಹೊಡ್ದ 3 ವರ್ಷ ಆತ್ ನನ್ ಟೀಮ್ದಾಗ ಅದಾಳಕ. ಹತ್ತು ಗೊತ್ತಿರ್ಲಿಕ್ಕ ಮತ್ತೆ ಗಂಡಸಾಗಿ ಉಪಯೋಗ ಲವಂಗ ಇದು ಸ್ಕಿಟ್ ಐತಿ. ನೀವೇನ ಹೆಂಗ್ ಮಾಡ್ತೀರಿ? ಸ್ಕಿಟ್ ಏನದ? ನಾ ಮಾತಾಡಕೈತಿ ಅಂದ್ರೆ ಏನ್ ಹೌ ಹಾಯ್ ಏನ್ ಏನಾರ ಮಾತಾಡ್ತನು. ಸರಿ ಆಗೈತಿ ಬಿಡ್ರಿ. ಈಗ ಅದು ಹೋಲ್ ಬಿಡ್ರಿ. ಈಗ ನಮ್ ಚಿಂಟು ಸೈಲಾಗಿ ಏನೇನ್ ಮಾಡತ್ತನ್ರಿ? ಅಭ್ಯಾಸ ಹೆಂಗ್ ನಡೆದೈತಿ? ನಿಮ್ ಚಿಂಟು ಮುಂಚೆ ಬಾಳ ಅಂದ್ರ ಬಾಳ ಶಾಣೆ ಇದ್ದಾರಿ. ಈಗ ಯಾಕೋ ನಿಮ್ ತರ ಉಡಾಳ ಆಗತ್ತ ನಂಗೆ ಅನ್ಸತೈತ್ರಿ. ಯಾಕರ ಬೇ ಗೋಸಲಿಕೆ ಅಂದಂಗ ಹೋಲ್ ಬಿಡ್ರಿ. ಏನ್ ಮಾಡ್ಯಾರ ನಾವ್ ಸೈಲಾಗ? ಈ ನಿಮ್ ತಗಳ ಚಿಂಟು ಏನ್ ಮಾಡಕ್ ಗೊತ್ತ್ರಿ? ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ನಿನ್ ಬೋರ್ಡ್ ಕಡೆ ಬರೆಯತ್ತಿದ್ದರಿ. ಆ ಚಾಕ್ ತಗೊಂಡ ಟೇಬಲ್ ಮೇಲೆ ಇಟ್ಟರಿ. ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ. ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟೀಗ ಈ ನಿಮ್ ಚಿಂಟು ಏನ್ ಮಾಡಿದ ಗೊತ್ತ್ರಿ?
ಗಾಬಿ ಏನ್ ಮಾಡಿದ? ಎಷ್ಟು ಉದ್ದ ಪೆನ್ಸಿಲ್ ಇಟ್ಟಿದಾರಿ. ಹಾ. ನಾ ಹೋಗಿ ಕುಂತೆ. ನನಗೆ ಎಷ್ಟು ನೋವಾದ್ ಗೊತ್ತ್ರಿ. ನೀನ್ ನಾವು ನೆಟ್ಟು ಬರಿಗೆಟ್ಟಿಯ ಬಾವ ಅಡಿಸಿ ಮಗನ ಹೆಣ್ಮಕ್ಳು ಅಂತಾರೆ ನಯನ ಅದು ಏನ್ ಮಾಡೋದು ಗೊತ್ತಾಗೋದು ನನಗ. ಅವನ ಕಡೆ ಅಂತಾರೆ ನಾವು ಸಾರಿ ಹೇಳ್ತಿದ್ರೆ ಹೊಟ್ಟೆ ಹಾಕೋರಿ ಸಾರಿ ಸಾರಿ ಸಾರಿ. ಆಮೇಲೆ ಈಗೀಗ ನಿಮ್ ಚಿಟ್ಟು ಹೋಮ್ವರ್ಕ್ ಮಾಡತ್ತಿಲ್ರಿ. ನಮ್ ಚಿಟ್ಟು ಹೋಮ್ವರ್ಕ್ ಮಾಡತ್ತಿಲ್ಲ. ಹಾ. ಈ ಮಾತು ಸುಳ್ಳು ಹೇಳತ್ತಿ ಬಾಯಿ. ಏನೈತಿ ಈ ಮಾತು ನನ್ನ ಮಗನ ಮೇಲೆ ಅಪವಾದ ವರ್ಷತ್ತೀನಿ. ಅಪವಾದ? ಹೌದ್ ಪೆನ್ಸಿಲ್ ಹೊರ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ. ಅದ್ ಕೊಟ್ರೆ ಅಭ್ಯಾಸ ಮಾಡ್ತಾನ. ಹೋಲ್ ಬಿಡು ಅಂದಂಗ ಅವನೇನು ಕೇಳ್ತಿ ಅವ್ರ ಅಪ್ಪನ ಕೇಳ. ಒಳ್ಳೆ ಟ್ಯಾಲೆಂಟೆಡ್ ಮನುಷ್ಯನ. ನಿಮಗ್ ಕೇಳ್ಬೇಕ್ರಿ. ಎಸ್ ಎಸ್. ಟೀಚರ್ ನಾವ್ ಅಪ್ಪ ಕೇಳ್ರಿ ನಾವ್ ಅಪ್ಪ ಕೆಟ್ಟ ಶಾನೆ ಸುಳ್ಳು ಮಗ ಅದಾನ್ರಿ ಎಲ್ಲ ಹೇಳ್ತಾರ. ಯಾರಾದ್ರೂ ಅಪ್ಪ ಶಾಣೆ ಅವ ಅಂದಾನ ಬಿಡ್ ನೀ ಅನ್ಬೇಡ. ಆದ್ರೆ ನೀವ್ ಯಾರಾದ್ರೂ ನಿಮ್ಮ ಅಪ್ಪ ಶಾಣೆ ಅವ ಅಂದಾನ ಬಿಡ ಹೋಲ್ ಬಿಡ. ಈಟು ಮಂದಿ ಸುಳ್ಳು ಮಗನ ಅಂತ ಅಪ್ಪದು. ನನ್ನ ಕೇಳ್ರಿ ಏನಾರು ನನಗೆ ಕೇಳಿ. ಓಕೆ. ಇದು ಸಮುದ್ರ ನೋಡ್ರಿ. ಸಮುದ್ರ ನೋಡಿ ಸಮುದ್ರ ನೋಡಿ. ಇದು ಸಮುದ್ರ ನಟ್ಟ ನಡುವ ಒಂದು ಮಾವಿನ ಹಣ್ಣಿನ ಗಿಡ ಇರ್ತೈತಿ. ನೀವು ಮಾವಿನ ಹೋಗಿ ಹೆಂಗ ಹರ್ಕೊಂಡ ಬರ್ತೀರಿ? ಹೆಂಗಾತು? ಎಸ್ 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 ಆನ್ಸರ್ ಕೊಡ್ರಿ ಆನ್ಸರ್. ನಮ್ಮ ಮನ್ಯಾಗ ಒಂದು ಹಳಿ ಎಲ್ಲಿಟಿ ಐತೆ. ಅಂತ ಹೇಳಿ ಹರ್ಕೊಂಡ್ ಬರ್ತೇನಿ. ಅಲ್ಲ ಇದು ಸಮುದ್ರ ನಟ್ ನಡುವ ಎಮ್ಮೆಟಿ ಗಾಡಿ ಯಾರು ನಿಮ್ಮ ಅಪ್ಪ ತಗೋಕನೇನ? ಮತ್ತ ಈ ಗಿಡ ನಿಮ್ಮ ಅಪ್ಪ ಹಚ್ಚಾನ? ನಿಮ್ಮ ಅವ್ವ ಹಚ್ಚ? ನಿಮ್ಮ ಅವ್ವ ನಿಮ್ಮ ಅಪ್ಪ ಕೂಡ ಗಿಡ ಹಚ್ಚಿರಲಿ. ಏನ ಬಾಯಿ ನೀವ್ ಅಂದಿದ್ ಕರೆ ನಾ ಅಂದಿದ್ ಸುಳ್ಳ? ಅಂದಂಗ ಇಟ್ಟು ನೀ ಇಟ್ಟೆಲ್ಲ ನನಗ್ ಕೇಳತ್ತಿ. ನಿನ್ನ ಕಡೆ ಏನೇನ್ ಟ್ಯಾಲೆಂಟ್ ಐತಿ? ನಾನ್ರಿ ಸಿಂಗಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ, ಆಕ್ಟಿಂಗ್ ಮಾಡ್ತೀನಿ. ಕೋಕಾಗಿ ಲಪಂಗ ರಾಜ ಅವ್ನ್ ಕೆಡ್ಸೋ ಮಗ ನನಗ್ ಗೊತ್ತದ. ನೀ ಮುಂದಿನ ಹೇಳಿ. ಅವ್ನ ಜೋಡಿನ ಆಕ್ಟಿಂಗ್ ಮಾಡ್ತೀನಿ. ಲಪಂಗ ರಾಜನ್ ಟೀಮ್ನ್ಯಾಗ ಇರ್ತಿ ನೀ? ಎಸ್. ಹಾ ಇಲ್ಲಿ ಸ್ವಲ್ಪ ಮುಂದ ಬಾ. ಈ ಮಕ ಏನೈತ್ಲ ಕ್ಯಾರಂ ಮಾಡೋದತ್ತೆ. ಈ ಮಕ್ಕಕ್ಕೆ ಅವ ಬರೋಬ್ಬರಿ ಇಟ್ಕೊಂಡ. ನೀ ಎಲ್ಲಿ ಸುದೀಪ ದರ್ಶನ ಕೈತಾರತ್ತ ಹಾರಾಡಕ್ ಹೋಗ್ಬೇಡ. ಅವಂದ ನಿಗರ ಹಿಡಿಯತಿ. ಅವನ ನಿಗರ ಹಿಡಿ. ಮಕ ನೋಡು ಬಸ್ ಸ್ಟ್ಯಾಂಡ್ ಆಗೈತಿ. ಆ ಲಪಂಗ ರಾಜ ಅಂತ ಹರಕ್ ಅವಂದಿ ಮಾರಿಗೆ ನಾನ ಸೆಟ್ ಹಾಕೇನ್ರಿ. ಹೆಂಗೋ ಮಮ್ಮ ಏನು ನನ್ನ ಕಳಿಕೆ ಸೈಡ್ ಇಲ್ರಿ. ನಂಗ ಲಪಂಗ ರಾಜಾಗ ನಾ ಸೈಡ್ ನಿಂತ್ರ ಸುದೀಪ್ ನಂಗೆ ಕಾಣ್ತಾನು. ನಾನು ಸೈಡ್ ನಿಂದ ಒಳ್ಳೆ ರಕ್ಷಿತ ಮಕ ನೋಡಿ MRF ತಯಾರಾಗಿತ್ತು. ಸೋಮ ಒಟ್ಟು ಲೈಟ್ ಬಿಡ್ತಾನ. ದೀಡ್ಕಲಿ ಮೇಕಪ್ ಕಪಿ ಶೋಕತಿ ಬೈಕ್ ನೋಡ್ರಿ ಓಡಾಡ್ತೀರಿ ನೀವು. ಏ ಮನುಷ್ಯನ ಮತ್ತೆ ಏನಿಂದ ಹೇಳ್ತಾರ? ಮನುಷ್ಯನೆಲ್ಲ ಹೇಳ್ತಾನೆ ಹೋಲ್ ಬಿಡ. ಆಗಿದ್ದಾಗಿದ್ದ ಜಾಸ್ತಿ ಮೇಕಪ್ ಅಂದ್ರೆ ಹೆಣ್ಮಕ್ಳು ಒಳ್ಳೆ ತಿಳಿ ಕಡ್ತೈತಿ. ನ್ಯಾಚುರಲ್ ಬ್ಯೂಟಿ. ಅವ್ವ ಮೈ ನಾಯಿಗಳು ಬಂದೈತಿ. ನಾವು ಜಪ್ಪಲ್ ಬಂದು ಹೋಲ್ ಬಿಡ. ಆಗಿದ್ದಾಗಿತ್ತು. ಈಗ ಅದೇ ಮತ್ತೆ ಮ್ಯಾಟ್ರಿ ಬೇರೆ ಕಡೆ ಹೋಗ್ತೈತಿ. ಅಂದಂಗ ಏನೋ ಸಿಂಗಿಂಗ್ ಮಾಡ್ತಾನ, ಹಾಡ ಹಾಡ್ತಾನ ಇಲ್ಲ. ನಮ್ ಹುಡುಗರು ನಿಂದ ಒಂದ್ ಯಾವ್ದಾರ ಹಾಡ ಕೇಳ್ತಾರ. ಒಂದ್ ಹಾಡ ಹಾಡ್ ನೋಡ್ನು. ಹಾಡ್ರಿ. ಯಾರು ಹುರುಪ್ನಾಗ ಆ ಕ್ಯಾಂಪ್ ಗುಳಿಗೆದ ನಿಮ್ ಕಡೆ ಏನಂತ ಗಂಟ್ಲ ಸರಳ ಮಾಡ್ಬೋದು. ಹೆಂಗ್ ಈ ನಮ್ಮನೆ ಗೋಂದಿ ಹಾಡ್ದಂಗ ಈ ಜಲ್ದಿ ಹಾಡ ಬಾಯಿ ಹಾಡ. ಪೂರಾ ದೂಸ ಆಗ ಹುಟ್ಟಿದಲ್ಲು. ಇದು ಸಿಜರಿನ್ ಅಲ್ಲ, ಇದು ನಾರ್ಮಲ್ ಅಲ್ಲ. ರಪ್ಪದ ಬಿದ್ದದ್ದು. ಇವತ್ತ ಬಿದ್ದೇನ್ರಿ. ಜಲ್ದಿ ಹಾಡ್ಬೇ ಉಸಿರು ಹಿಡ್ತನು. ಹಾಡ. ಹೇ ಮಗಳ ಅಂತ ಅಪ್ಪ ಚಂದ ಬೆಳೆಸ್ಯಾನ. ಎಲ್ಲ ಯಾವ ನಾಯಿ ಒಯ್ದ್ರೆ ಹಿಂಗ್ಯಾಕ ಒದರಾಗ್ತಿ? ಸಣ್ಣ ಸಣ್ಣ ಹುಡುಗರು ಎದೆ ಹಿಡ್ಕೊಂಡ್ ಸತ್ತಾವ. ನಾಯಿ ಬಾಬು ಮತ್ತೆ ಅದಕ್ಕೆ ಏನು ಫರಕ್ ಐತಿ? ಚಲೋ ಅಂತ ಯಾವ್ದಾರ ಒಂದು ಹಾಡ ಹಾಡ. ಇದ ಹಾಡು ಮತ್ತೊಮ್ಮೆ ಚಂದಂಗ ಹಾಡ್ತೀನಿ. ಚಂದಂಗ ಹಾಡ. ಓಕೆ. ಹಾಡ ಹಾಡ ಹಾಡ. ಹೇ ಮಗಳ ಅಂತ ಅಪ್ಪ ಚಂದ ಬೆಳೆಸ್ಯಾನ.
ನಮ್ಮ ಅಪ್ಪ ನಮಗೇನು ಹೇಳಿ ತಿನ್ಸಾನು ಇಲ್ರಿ ಅದ ಹಾಡ ಈಗ ಅಂತ ಹಾಡು ನಾಯಿ ಒಯ್ದಿದ್ದಂಗೆ ಉದ್ರದ ಒಬ್ಳ ಮಗಳ ಅಂತ ಸಾಕು ಬರ ಚಂದ ತರಗ ನೀಲಿ ಬ್ಯಾಡ ಹಾಡ್ಬೇಡ ಹೇಳತ್ತಲ್ಲ ವಿಚಾರ ನೋಡ ಚಪ್ಪಲಿ ಕಾಣ ಬೇಡ ಮತ್ತೆ ನಮ್ಮ ಕಡೆ ಹುಡುಗರು ಹಂಗ ಇಲ್ಲಿ ಹೋಗ್ಬೇಡಿ ಇನ್ನು ಹಾಡ ಹಾಡಕ್ ಹೋಗ್ಬೇಡಿ ನೀವು ಬರಬೇಡಿ ನಾವು ಒಂದು ಟೈಮ್ದಾಗ ಎಂತ ಹಾಡ ಆಡ್ತಿದ್ದೀವಿ ಅಂದಂಗ ನಾ ಹೇಳಕ್ ಮರ್ತೇರಿ ಏನ್ ಮಾಡ್ತೀವಿ ನೀವು ಈಗ ಬಾಳ್ ಚಂದ ಹಾಡ್ ಹಾಡ್ತೀರಿ ಅಂತ ಮೊನ್ನೆ ಚಿಂಟು ಹೇಳತ್ತಿದ್ರಿ ಪ್ಲೀಸ್ ಒಂದ್ 2-3 ಲೈನ್ ಹಾಡ್ರಿ ಪ್ಲೀಸ್ ನಾ ಏನ್ ಸಿಂಗರ ಪಂಗರ ಇಲ್ಲ ನೀವು ಹಾಡ್ರಿ ಇಲ್ಲ ಹಾಡ್ರಿ. ಇಲ್ಲ ಆಕ್ಚುಲಿ ಹೆಂಗೈತಿ ಮಮ್ಮ ಅವ್ರ ಇಂಗ್ಲಿಷ್ ಸಾಂಗ್ ಐತದ 5-6 ವರ್ಷದಿಂದ ಕೂತು ಸಾಹಿತ್ಯ ಬರ್ದನ್ನ ಅದ ನಿಮ್ಗೆ ತಿಳಿದ್ರು ಬಿಡುದು ಸುಳ್ಳ ನನ್ ಸಂಬಂಧ ಬರ್ದನ್ನ ಅದನ್ನ ನಮ್ ಹುಡುಗರು ಬಾಳ ಶಾಣೆ ಅದಾರ ಅರ್ಥ ಮಾಡ್ಕೊತಾರ ನೀವು ಹಾಡ್ರಿ. ಇಲ್ಲ ಆಕ್ಚುಲಿ ಹೆಂಗ ಇದೇ ಅವಸರ ಹುಟ್ಟಿದ ಇದ ಹಾಲು ಯಾರಿಗೆ ತಿನ್ಲಿಕ್ಕ ಸಿಟ್ಟು ಮಾಡ್ಕೊಳ್ರಿ ಏಕೋ ಹಾಕ ನೀವು ಯಾರಿಗಾರ ತಿಳ್ತಾನ ಒಬ್ಬರಿಗೆ ಏನಾರು ತಿಳಿತು ಬಾಳ ವರ್ಷದಿಂದ ಸಾಹಿತ್ಯ ಬರೋದನ್ನ ಲಾಸ್ಟ್ ಗೇರಿ ಯವ್ವಾದ ಓದಿರಲಿಲ್ಲ ಇಡೀ ಜೀವನ ತ್ರಾಸ ಅಲ್ಲೇ ಐತ್ ನಂದ ಆಕ್ಚುಲಿ ಹೇಳ್ಬೇಕಂದ್ರ ಇನ್ ನನಗ ಹಾಡಕ್ ಶಕ್ತಿ ಇಲ್ಲ ನೀ ಹಂಗ ಇಕ್ಕೋ ಹಾಕವ ಬ್ಯಾಡ ಆಗೋದಿಲ್ಲ ನನ್ನ ಕೈಲಿ ಚಂದ ಹಾಡಿ ಅಂತ ಥ್ಯಾಂಕ್ಸ್ ರೀ ಅದು ಆಗಿದ್ದಾಗೈತಿ ಈಗ ಹೋಗ್ಲಿ ನಿಮ್ಮ ನಾ ಏನೋ ಕೇಳ್ಬೇಕೀಗ ಹೇಳಿ ಕೇಳ್ರಿ ನಮ್ ಚಿಂಟಿ ನೋಡ್ರಿ ಏನ್ ಅನ್ಸ್ತೈತಿ ನಿಮಗ ನಿಮ್ ಚಿಂಟು ಒಳ್ಳೆ ಹುಡುಗ ಬಾಳ ಕ್ಯೂಟ್ ಹುಡುಗ ಇಬ್ರು ಹೋಗ್ರತ್ತ ಎಲ್ಲರೂ ನೀ ಎಟ್ ಹಿಂಗ್ ಉಂಟಿ ಅಲ್ಲಿ ನೀ ಎಟ್ ಬರಿಗೆಟ್ಟೋ ನಿನ್ನ ಇಲ್ಲ ನಾ ಏನ್ ಕೇಳತ್ತಂದ್ರ ಒಳಗಿಂದ ಫೀಲಿಂಗ್ಸ್ ಎಲ್ಲ ಹೇಳ್ತಾನ ಫೀಲಿಂಗ್ಸ್ ಹೇಳ್ತೀನಿ ಕೇಳ್ಬೇಕಾ ಫೀಲಿಂಗ್ಸ್ ಹಾ ಅಯ್ಯೋ ಯಾಕ್ರಿ ಯಾಕೆ ಹೇಳಕತ್ತೀರಿ ಬರಾತೈತಿ ಫೀಲಿಂಗ್ಸ್ ಅಲ್ಲ ಯಾಕೆ ಹೇಳಕತ್ತೀರಿ ಬರ್ತಡಿ ಅಲ್ಲ ಎಲ್ಲಿಗ್ ಬಂತ್ರಿ ಚಕ್ಕಿಂದ ಬರಾತೈತಿ ಇಲ್ಲ ಅವ ಹೇಳತ್ತನಿಲ್ಲ ಯಾಕೆ ಹೇಳಕತ್ತೀರಿ ಅವಲ್ಲದ ಮಗ ನೀವು ಅಯ್ಯೋ ಯಾಕ್ರಿ ಅವ್ರ ಮಮ್ಮಿಗೆ ಏನಾಗಿತ್ರಿ ಅವ್ರ ಮಮ್ಮಿಗೆ ರೀಲ್ಸ್ ಮಾಡು ತಿಂಡಿ ರೀಲ್ಸ್ ಮಾಡ್ಕೊತ 3 ಮಜಲ್ ಮ್ಯಾಗಿಂತ್ರ ಬದಾಮ್ ಬದಾಮ್ ಕಚ್ಚಾ ಬದಾಮ್ ಮತ್ತು ಹಾಲು 3 ಮಜಲ್ ಮ್ಯಾಗಿಂತ್ರಿ ಏನ್ ಡಬ್ಬಿದ್ರು ಬದಾಮು ಹೊತ್ತ ಅಕ್ಕಿ ಹೊತ್ತ ಓ ಅಳಬೇಡ ಚಿಂಟು ನಾ ಅದೇ ನಿನ್ ಜೋಡಿ ಮಮ್ಮಿಗಳು ಸಿಕ್ಕಾಪಟ್ಟಿ ನನಗೆ ಹೇಳ್ತೀನಿ ಇಲ್ಲಿ ಬಾಯಿಲಿ ಇಲ್ಲಿ ಹಿಂಗ್ ಮಾಡಬಲ್ಲ ನನಗೂ ಏ ನಾನ್ ಸೆನ್ಸ್ ಜಾನಿ ಸೆನ್ಸ್ ಎಲ್ಲ ಪರಿಚಯ ನಮಗ ಏನ್ ಹಚ್ಚಿದ್ರಿ ಮುಂದೆ ಬಾಯ್ ಜಾನಿ ಸೆನ್ಸ್ ನನಗ್ ಪರಿಚಯ ನೀವು ಕೂಗ್ ಹೊಡೆದಿಲ್ಲ ನಿಮಗೆ ಹೆಂಗ್ ಪರಿಚಯ ಎಲ್ಲ ಬರಿಗೆಟ್ರು ಏನ್ ಬರಿಗೆಟ್ರು ಹೋಲಿ ಬಿಡ ಅವನು ಅಂದಂಗ ನೋಡ್ರಿ ವಿಚಾರ ಮಾಡ್ರಿ ನೀವು ಇಲ್ಲೇ ಟ್ಯೂಷನ್ ಟೇಲರ್ ಅಂಗಡಿ ಟುಣುಕ್ ಓಡಾಡಕ್ ಗೊತ್ತಿರ್ಬೋದ ಅಂತ ಹೇಳತ್ತನ್ನ ನೆಲ್ಲ ಮಮ್ಮ ನೀ ಎಲ್ಲಿ ಹೋಗಿ ಎಲ್ಲಿ ತಂದೆ ಮಮ್ಮ ನೆಲ್ಲ ಸಾರಿ ರೀ ನಾ ನಿಮ್ಮಂತ ಬಡಕಿದ ಹುಡುಗಂಗ್ ನಾ ಯಾವತ್ತೂ ಮದ್ವೆ ಆಗಂಗಿಲ್ಲ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ ಮದ್ವೆ ಆಗ್ತೀನಿ ಈಕೆ ಬಡಕ್ ಅನ್ನತ್ತಲ್ಲ ನನಗ ಮಮ್ಮ ಊರ ಮೈನ್ ಬಡಕಿದ್ದ ಬಗ್ಗೆ ಒಂದ್ ಡೈಲಾಗ್ ಹೇಳಿನ ಗೊತ್ತೈತೆ ಅದನ್ನ ಹೇಳಿ ಬಡಕದ ಅಂತ ನಡಕ್ ಬರ್ಬೇಡ ಹಡಕ್ ಸುಳಿ ಮಗನ ಬುಡುಕ್ ಕೈ ಹಾಕಿ ಎಡಕ್ ಹೋಗ್ದ ನಿನ್ನ ಈ ಡೈಲಾಗ್ ನಾವ್ ಯಾರಿಗೆ ಹೇಳಿದ್ರಿ ಈಗ ಬಡಕ್ ಯಾರ ಅಂದ್ರ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರ ಬಡಕಿದ್ದಾರ ಬಗ್ಗೆ ಅಟ್ ಕೇವಲ ಮಾತಾಡಕ್ ಹೋಗ್ಬೇಡ ಅಲ್ಲಿ ವೈರ್ ಇಟ್ಟ ಬಡಕ್ ಐತಿ ಮುಟ್ಟೋಗಿ ಎಲ್ಲೆಲ್ಲಿ ಹೋಗಿ ಬರ್ತಾವ ನೋಡು ಮುಟ್ಟೋಗ ಮುಟ್ಟೋಗ ಹೋಗ ಬ್ಯಾಡ್ರಿ ನೋಡಿ ವಿಚಾರ ಮಾಡಿ ಏನೇನಿದೆ ಹೇಳತ್ತನ್ನ ಹೇಳ ಸಾರಿ ನಾ ಆದ್ರೆ ನಿಮ್ಮಂತ ಟೇಲರಿಗೆ ನಾ ಮದ್ವೆ ಆಗಂಗಿಲ್ರಿ ನಾ ಏನಿದ್ರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನಿಗೆ ಮದ್ವೆ ಆಗ್ತೀನಿ ಈಕಿ ರೊಕ್ಕಕ್ ಸಾಯ್ತಾಳ ನಾವು ಒಂದ್ 2-3 ಚೌಕ್ ಹೋಗಿತ್ತು ನೋಡಿ ಹಂಗ
ನಿನಗ ಅಂಬಾನಿ ಗೊತ್ತನ? ಅಂಬಾ ಹಾ ನೀ ಬಾಳ್ ಹಾರಾಡ್ಬೇಡ, ಅವ್ರ ಮನಿ ವಾಚ್ಮನ್ ನೋಡಂಗಿಲ್ಲ ನಿನ್ನ. ಅಂಬಾನಿ ಗೊತ್ತೇನ್ ಕೇಳತ್ತನ? ಗೊತ್ತು. ಹಾ ಅವ್ರಂಗ ಇಬ್ರು ಅಂತಂದ್ರ ನಾವು ಅಂತ ಹೇಳತ್ತನ. ನೀವು ಅಂಬಾನಿ ತರ ಇಬ್ರು ಅಣ್ತಂಬ್ರ, ನಾ ಏನೋ ಅಂಬಾನಿ ತರ ದೊಡ್ಡ ಬಿಸ್ನೆಸ್ ಐತೆ ಅಂತ ಹೇಳಿದ್ನಪ್ಪ. ಏ ನಮ್ಮನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ, ಬಿಸ್ನೆಸ್ ಅದಾವ. ಏನ್ ಬಿಸ್ನೆಸ್ ಐತ್ರಿ? ಎತ್ತರ ಬಿಸ್ನೆಸ್ ಅಂದ್ರೆ ಅದು ಸಣ್ಣ ಹುಡುಗರು ಎತ್ಕೊಂಡ್ರೆ ಚಡ್ಡಿಯಾಗಿ ಬಿಳಿದ್ ಹಾಕ್ತಾರಲ್ಲ, ಏನದು? ಓ ಡೈಪರ್. ಎಸ್ ಡೈಪರ್ ಬಿಸ್ನೆಸ್ ಐತಿ. ಅದು ಎಷ್ಟು ದೊಡ್ಡ ಬಿಸ್ನೆಸ್ ಐತಿ ಅಂದ್ರ ಮೈನೆ ಮಾಲ್ ಆರ್ಡರ್ ಹಾಕಿನ 3 ಹಡಗ್ ತುಂಬ ಮಾಲ್ ಬರತ್ತಿದ್ ಸಮುದ್ರದಾಗ. 3 ಹಡಗ್ ಡಬ್ ಇದ್ದು ಸಮುದ್ರ ನೀರ ಕಾದೆ. ಅದು ಹೆಂಗ್ರಿ? ಅಟ್ಟ ಪವರ್ ಐತಿ ಡೈಪರ್ದಾಗ. ವಾ ಅಷ್ಟೊಂದು ಪವರ್ ಆ ನಿಮ್ ಡೈಪರ್ದಾಗ. ಎಸ್ ಎಸ್. ಇವತ್ತು ಇದು ಊರಿಗೆ ನೀವು ಅದ ಡೈಪರ್ ಹಾಕೊಂಡು ಬಂದಿರೋದಿಲ್ಲ. ಯಾಕ ನಾ ಎತ್ಕೋತ ನಾನು ಏ ಮಾತಾಡ್ತೈತಿ ಬಿಸ್ನೆಸ್ ಐತಿ ನಿಮ್ದು. ಬಿಸ್ನೆಸ್ ಅಂದ್ರೆ ನಾ ಹಾಕೋಬೇಕಂತ ಏನೈತಿ? ಹಂಗಾರೆ ಇವ್ರಿಗಾರ ತಂದಿರಿಲ್ಲ? ಏ ಕಾಶಿ ಏನಂತ ಹಾ ಅವ್ 2-3 ಹಾಕೊಂಡ್ ನಾನು ಇಲ್ಲ ನೋಡು ವಿಚಾರ ಮಾಡತ್ ಹೇಳತ್ತ ನಾನು. ಹಾ ನೋಡು ಹೆಂಗ್ ಮಾಡ್ತಿ ನೋಡು, ಇಲ್ಲೇ ಇರ್ತಿ ಅವಂಗ. ಹಲೋ ಪರ ಕಡಿಸಿ ಮಕ್ಕಳ್ರಿ, ಪಟ್ಟಿ ಅಂಗಡಿ 5,000 ರೂಪಾಯಿ ಉದ್ರಿ ಕೊಡಿ ಸ್ಟಾರ್ಟ್ ಇದ್ದು 3 ತಿಂಗಳಾದ ಮಕ್ಕಳ್ರೆ ಮಗ ತೋರಿಸ್ತಿರಲ್ಲ ಅಡ್ಡಾಡ್ತೀರಿ. ಕೊಡ್ತು ಹೋಗ್ಪ ಕೊಂಡ್ರು ಕೊಂಡ್ರು ಹೋಗ್ ಕೊಟ್ಟು ಹೋಗ್ರಿ ಸರಳ. ಹಾ ಕೊಡ್ತು ನನಗೆ ಎಷ್ಟು ದೊಡ್ಡ ಸುಳ್ಳು ಹೇಳಿ ಮದ್ವೆ ಆಗಕತ್ತಿದ್ಯಲ್ಲೋ. ಇನ್ನೊಂದು 5 ದಿವಸ ಬಿಟ್ಟಿದ್ರೆ ನಿಂಗೆ ಮದ್ವೆ ಹಾಕಿದ್ಯಲ್ಲೋ. ಎಲ್ಲರೂ ಮಕ್ಕೊಂಡಾರು. ಹೋಗಿ ನಿಮ್ಮ ಆಯಿ ಸತ್ತಿಲ್ಲ, ಹೋಗಿ ಕೊಂಡ್ರು ಆರಾಮ್ ಅಪ್ಪನಿ ಊಟ ಮಾಡ್ಕೊಂಡಕ್ಕೇನಿ ಹಂಗಾಕೋ ಕಿಸಬಾಯಿನ ಅಂದಂಗ ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂತ ಯಾವ್ದೋ ಒಂದು ಹಾಸ್ಯಗೋಸ್ಕರ ಮಾಡ್ತು. ಜಾಸ್ತಿ ಸೀರಿಯಸ್ ತಗೋಬೇಡ್ರಿ. ವಿಶೇಷವಾಗಿ ಸಣ್ಣ ಹುಡುಗರ ನಾಳೆ ಸಾಯಿ ಚಾದೋದು. ಮತ್ತೆ ನೀವ್ ಏನಾರ ಮತ್ತೆ ನಾಳೆ ಸಾಯಿ ಚಾದೋ ಟೀಚರ್ ಮುಂದೆ ಹೋಗಿ ನಿಂತ 5, 11 ಅಂದಿರಿ. 5, 10 5, 10 ಟೀಚರ್ ಅಂದ್ರೆ ಗುರುಗಳು ಇದ್ದಂಗ. ಸೊ ಮರ್ಯಾದೆ ಕೊಡ್ಬೇಕು ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತಾನೆ. ಇಲ್ಲಿ ಮಾಡಿದಂತ ಯಾವ್ದೋ ಒಂದು ಹಾಸ್ಯ ಕಾಮಿಡಿಗೆ ಎಟ್ಟ ತಗೋರಿ, ಸೀರಿಯಸ್ ತಗೋಬೇಡ ಅಂತ ಹೇಳಕ್ ಇಷ್ಟಪಡ್ತಾನೆ. ಸೊ ಭಾಳ ಖುಷಿ ಅನಿಸ್ತು. 3 ತಾಸು ಅದ್ ಕಾರ್ಯಕ್ರಮ ಚಂದ ನಿಂತ್ರಿ. ಯಾಕಪ್ಪ ಅಂದ್ರ ಮೊಬೈಲ್ ಬಗ್ಗೆ ಜಗತ್ತು ಚೇಂಜ್ ಆಗತ್ತೈತಿ.